ನಾವು ಯಾಕೆ ದೇವರ ವಾಕ್ಯವನ್ನು ಓದಬೇಕು, ಅದನ್ನು ಧ್ಯಾನಿಸಬೇಕು? ಆತನ ಲೋಕವನ್ನು ನಮ್ಮನ್ನು ಸೃಷ್ಟಿಸಿದ್ದಾನೆ. ಆತನ ಶಕ್ತಿಯಿಂದಲೇ ಈ ಗ್ರಹವನ್ನು, ಪ್ರಪಂಚವನ್ನು ನಡೆಸುತ್ತಿದ್ದಾನೆ. ಕರೆಂಟ್ಲಿ ಆಕ್ಟಿವ್, ಅದು ಜೀವಿಸುತ್ತಿದೆ, ಅದು ಶಕ್ತಿ ಉಳ್ಳದ್ದು. ನಮ್ಮ ಮೈಂಡ್ ಅನ್ನು ಅಂತ ರೀತಿಯಲ್ಲಿ ಅದು ಪ್ರೋಗ್ರಾಮ್ ಮಾಡುತ್ತೆ. ನಾನು ವಾಕ್ಯಕ್ಕೆ ಸರಿಯಾಗಿದ್ದೀನಾ, ನಾನು ಓಕೆನಾ? ಈ ಏರಿಯಾದಲ್ಲಿ ಸ್ವಲ್ಪ ಸಮಯ ದೇವರು, ಕೆಲವು ಸಾರಿ ನಾವು ವರ್ಷಗಳ ನಂತರ ದೇವರು ಬದಲಾಗಬೇಕು ಅನ್ಕೊಳ್ತಾನೆ. ಕೆಲವು ಸಾರಿ ಕೆಲವು ಸಮಸ್ಯೆಗಳನ್ನು ನೋಡುತ್ತೀವಿ, ಆದರೆ ಇದು ಯಾಕೆ ನಿಂಗೆ ಅರ್ಥ ಆಗೋದಿಲ್ಲ. ಈಗ ನಿನಗೆ ಅರ್ಥ ಆಗುತ್ತೆ, ನಿನಗೊಂದು ಬದಲಾವಣೆ ಬೇಕಂತ. ನಿನ್ನನ್ನು ಬದಲಾಯಿಸಲು ಈಗ ನಿನಗೆ ಪರಿಶುದ್ಧಾತ್ಮನಿದ್ದಾನೆ. ನೀನು ಅದನ್ನು ಸರಿಯಾಗಿ ನೋಡಬೇಕು. ಈ ವಾಕ್ಯವು ಎಲ್ಲವನ್ನು ಮಾಡಿದ್ದಾನೆ, ಇದು ನನಗೆ ಬೇಕು, ನನಗೆ ಆಶೀರ್ವಾದಕರಾಗಿರಬೇಕು. ಇದರ ಕೂಡ ಮಾಮೂಲಾಗಿ ಇತರನ ಆಚರಿಸುವ ಬಗ್ಗೆ ನೀನು ದೃಷ್ಟಿಸಬೇಕಾಗಿಲ್ಲ. ವಾಕ್ಯವನ್ನು ಉಪಯೋಗಿಸಿ ನಿನ್ನ ಪಾತ್ರೆ ತುಂಬಿ ತುಳುಕುತ್ತೆ. ಪ್ರಜೆಗಳು ಅದರಿಂದ ತೆಗೆದುಕೊಳ್ಳುತ್ತಾರೆ. ನೀನೊಂದು ಪಾತ್ರೆಯಿಂದ ಬಾವಿ ಆಗುತ್ತೆ, ಒಂದು ಬಾವಿಯಿಂದ ನದಿ ಆಗುತ್ತೆ. ಈ ರೀತಿಯಾಗಿ ಒಂದು ಕೋಣೆಯಲ್ಲಿ ನೀನೊಂದು ಬೆಳಕಾಗಿರುತ್ತೆ. ಒಂದು ಪಟ್ಟಣಕ್ಕೆ ಬೆಳಕು, ಒಂದು ರಾಷ್ಟ್ರಕ್ಕೆ ಬೆಳಕು, ದೇಶಕ್ಕೆ ಮತ್ತು ಲೋಕಕ್ಕೆ ಬೆಳಕು.